ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ಪ್ರಶಾಂತ್ ನಾಥು ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್ ಸರ್, ಇದೀಗ ಅಮೆರಿಕಾದಲ್ಲಿ ಡೊನಾಲ್ಡ್ ಟ್ರಂಪ್ ತೆಗೆದುಕೊಂಡಿರುವಂತಹ ನಿರ್ಧಾರ ಜಗತ್ತಿನ ಮೇಲೆಯೇ ಯಾವ ರೀತಿಯಾಗಿ ಪರಿಣಾಮ ಬಿದ್ದಿದೆ ಅನ್ನುವಂಥದ್ದನ್ನು ನಾವು ಗಮನಿಸ್ತಾ ಇದ್ದೀವಿ. ಭಾರತದ ಮಾರುಕಟ್ಟೆ ಮೇಲೆ, ಷೇರು ಮಾರುಕಟ್ಟೆ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರಬಹುದು ಅನ್ನುವಂಥ ಒಂದು ಆತಂಕ ಇತ್ತು. ಅದೇ ರೀತಿಯಲ್ಲಿ ಒಂದೇ ಗಂಟೆಯಲ್ಲಿ 2,500 ಅಂಶಗಳು ಕುಸಿತ ಆಗಿರುವಂಥದ್ದು. ಸೊ ಯಾವ ರೀತಿಯಾಗಿ ಇದನ್ನು ವಿಶ್ಲೇಷಣೆ ಮಾಡ್ತೀರಿ ಸರ್? ಇಡೀ ಒಂದು ವಿಶ್ವದ ಷೇರು ಮಾರುಕಟ್ಟೆ ಇವತ್ತೊಂದು ತಲ್ಲಣದ ಸ್ಥಿತಿಯಲ್ಲಿದೆ. ಇದನ್ನ ಷೇರು ಮಾರುಕಟ್ಟೆ ಭಾಷೆಯಲ್ಲಿ ಬ್ಲಡ್ ಬಾತ್ ಅಂತ ಕರೀತಾರೆ. ಡೊನಾಲ್ಡ್ ಟ್ರಂಪ್ ಅಮೆರಿಕನ್ ಅಧ್ಯಕ್ಷ ಸುಮಾರು 34% ಇಡೀ ಅಮೆರಿಕನ್ ಆಮದಿಗೆ ಸುಂಕವನ್ನ ವಿಧಿಸಿದ ನಂತರ ಇಡೀ ವಿಶ್ವದ ಮಾರುಕಟ್ಟೆ ತಲ್ಲಣದಲ್ಲಿದೆ. ಭಾರತದಲ್ಲೂ ಕೂಡ ಸುಮಾರು 2,600 ಪಾಯಿಂಟ್ ಅಷ್ಟು ಕುಸಿತ ಕಂಡಿದೆ. ನಿಫ್ಟಿ ಕೂಡ 22,000ಕ್ಕಿಂತ ಕೆಳಗಡೆ ಹೋಗಿದೆ. ಸುಮಾರು 8% ಅಷ್ಟು ನಿಫ್ಟಿ ಮತ್ತು ಸೆನ್ಸೆಕ್ಸ್ ಎರಡೂ ಕೂಡ ಕುಸಿತವನ್ನ ಕಂಡಿದೆ. ಸುಮಾರು 20 ಲಕ್ಷ ಕೋಟಿಯಷ್ಟು ಹಣ ಮಾರ್ಕೆಟ್ ಶುರುವಾದ ಕೆಲ ನಿಮಿಷಗಳಲ್ಲೇ ಅಷ್ಟೊಂದು ಹಣ ಯಾರು ಇನ್ವೆಸ್ಟರ್ಸ್ ಇದೆ ಅವರಿಗೆ ನಷ್ಟ ಆಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಭಾರತದಲ್ಲಷ್ಟೇ ಅಲ್ಲ, ಜಪಾನ್ ಮಾರುಕಟ್ಟೆ ಸುಮಾರು 5% ಕುಸಿತ ಕಂಡಿದೆ. ತೈವಾನ್, ಹಾಂಗ್ಕಾಂಗ್, ದಕ್ಷಿಣ ಕೊರಿಯಾ ಯಾವ್ಯಾವ ದೇಶಗಳು ಅಮೆರಿಕನ್ ಮಿತ್ರ ಅನ್ನುವ ರೀತಿಯಲ್ಲಿ ನೋಡ್ಲಾಗ್ತಾ ಇತ್ತು. ಭಾರತ, ಸೌತ್ ಕೊರಿಯಾ, ಜಪಾನ್, ತೈವಾನ್, ಹಾಂಗ್ಕಾಂಗ್ ಈ ದೇಶಗಳ ಮಾರುಕಟ್ಟೆಗಳು ಕೂಡ ಕುಸಿತ ಕಂಡಿವೆ. ಯುರೋಪಿಯನ್ ಷೇರು ಮಾರುಕಟ್ಟೆ ಕೂಡ ಸಿಕ್ಕಾಪಟ್ಟೆ ಕುಸಿತಗೊಂಡಿದೆ. ಒಂದು ರೀತಿಯ ಟ್ರೇಡ್ ವಾರ್ ಚೈನಾ ಮತ್ತು ಅಮೆರಿಕದ ಮಧ್ಯೆ ನಡೀತಾ ಇದೆ. ಅಮೆರಿಕನ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬಂದ ನಂತರ ನಾವು ಹೆಚ್ಚೆಚ್ಚು ಆಮದು ಸುಂಕವನ್ನು ಹಾಕ್ತೀವಿ, ಆಗ ಕಂಪನಿಗಳು ಅಮೆರಿಕಕ್ಕೆ ಶಿಫ್ಟ್ ಆಗಬೇಕು, ಮ್ಯಾನುಫ್ಯಾಕ್ಚರಿಂಗ್ ಕಂಪನಿಗಳು ಅನ್ನುವ ರೀತಿಯಲ್ಲೂ ಕೂಡ ಈ ಒಂದು ನಿರ್ಧಾರವನ್ನ ಮಾಡಿದ್ರು. ಡೊನಾಲ್ಡ್ ಟ್ರಂಪ್ನ ಹುಚ್ಚುತನದ ನಿರ್ಧಾರ ಇಡೀ ವಿಶ್ವದ ಮಾರುಕಟ್ಟೆ ಒಂದು ತಲ್ಲಣವನ್ನು ಸೃಷ್ಟಿಸಿದೆ. ಪ್ರಶಾಂತ್ ಅಂದ್ರೆ ಈಗ ಈ ಡೊನಾಲ್ಡ್ ಟ್ರಂಪ್ ಅವರ ಈ ಅಗ್ರೆಸಿವ್ ಡಿಸಿಷನ್ ಸ್ವತಃ ಅಮೆರಿಕನ್ಸ್ ಮೇಲೂ ಕೂಡ ವರ್ಸ್ಟ್ ಸಿಚುವೇಶನ್ ಬೀರೋ ರೀತಿಯಲ್ಲಿ ಆಗಿದೆ. ಅಮೆರಿಕನ್ಸ್ ಕೂಡ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಮೊನ್ನೆ 5ನೇ ತಾರೀಕಿನಿಂದ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಸೊ ಇದು ಅಮೆರಿಕದ ಆಡಳಿತದ ಮೇಲೆ ಅಥವಾ ಡೊನಾಲ್ಡ್ ಟ್ರಂಪ್ ಸೊ ಈ ಬಗ್ಗೆ ಯಾವ ರೀತಿಯಾಗಿರುವಂತಹ ಮುಂದಿನ ನಿರ್ಧಾರಗಳನ್ನು ತೆಗೆದುಕೊಳ್ಳಬಹುದು ಅಂತ ಪ್ರಶಾಂತ್? ಡೊನಾಲ್ಡ್ ಟ್ರಂಪ್ ಅಧಿಕಾರಕ್ಕೆ ಬರುವ ಮುಂಚೆ ಇದನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಇಲ್ಲ ನಾನು ಟ್ಯಾರಿಫ್ಗಳನ್ನ ಹೇರುತ್ತೀನಿ, ಸ್ಪೆಷಲಿ ಅಮೆರಿಕ, ಚೈನಾಗಳು ಅಮೆರಿಕದ ಆಮದು ಮಾಡಿಕೊಳ್ಳುತ್ತೆ, ಅದರ ಮೇಲೆ ಅತಿ ಹೆಚ್ಚು ಶುಲ್ಕಗಳನ್ನ ನಾನು ವಿಧಿಸ್ತೀನಿ ಅಂತಕ್ಕಂಥದನ್ನ ಡೊನಾಲ್ಡ್ ಟ್ರಂಪ್ ಪ್ರಸಿದ್ಧ. ಆದ್ರೆ ಆ ನಿರ್ಧಾರವನ್ನ ತೆಗೆದುಕೊಂಡ ನಂತರ ಮಾರ್ಕೆಟ್ ಹೇಗೆ ರಿಯಾಕ್ಟ್ ಮಾಡುತ್ತೆ ಅಂತ ನೋಡ್ಬೇಕಿತ್ತು. ಈಗ ಜಪಾನ್ನ ನಿಕೆಲ್ 7% ಡೌನ್ ಹೊಡೆದಿದೆ. ಕೊರಿಯಾ 5% ಕುಸಿತವನ್ನ ಕಂಡಿತ್ತು. ಓಕೆ, ಥ್ಯಾಂಕ್ ಯು ಪ್ರಶಾಂತ್ ಸರ್ ನಿಮ್ಮ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.